ಏನ್ ಮಾವ ಆಗ್ಲೇ ರೂಮಿಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ಯಾ? ಏನ್ ಮಾವ ಮೂತಿ ಎಲ್ಲ ತಿರುಗಿಸ್ತಿದ್ಯಾ? ಇದೇನ್ ಮಾವ ನಾನು ನಿನ್ನ ಎದುರಿಗೆ ಬಂದು ನಿಂತ್ರೆ ನೀ ನನ್ನ ನೋಡಲ್ಲ ಅಂತ ಅರ್ಥನಾ? ಹೆಂಗ್ ಬೇಕು ಹಂಗೆಲ್ಲ ಅನ್ಕೋಬೇಡ ಪಾರು. ನಮ್ಮ ಮಾವನ ಬಗ್ಗೆ ಹಂಗೆಲ್ಲ ಮಾತಾಡ್ತೀಯಲ್ಲ, ನಿಂಗೇನು ಅನ್ಸಕ್ಕಿಲ್ವಾ? ಓಹೋ ಇದ ರೀಸನ್ನು. ಅದೇನ್ ಕೂತಿದ್ದೆ ನನ್ ಗಂಡ ಯಾಕಪ್ಪ ಚಿಕ್ಕ ಮಗು ತರ ಮುಂದ್ಕೊಂಡ್ ಕೂತಿದೆ ಅಂತ. ಪಾರು ಚಿಕ್ಕ ವಯಸ್ಸಿಂದ ನಮ್ಮ ಮಾವನೇ ನನ್ ಕೈ ಹಿಡ್ದಿರೋದು. ನಂಗೆ ನಮ್ಮ ಮಾವನೇ ದ್ಯಾವ್ರು. ನನ್ ಮುಂದೆ ಅವ್ರ ಬಗ್ಗೆ ಏನೇನೋ ಮಾತಾಡಬಾರ್ದು, ನಂಗೆ ಉರ್ದೋಯ್ತದೆ. ಓ ಏನು ಉರಿಯುತ್ತಪ್ಪ? ಅದೇ ಮತ್ತೆ ಇವಾಗ ಹೇಳ್ತಿದ್ದೆ, ಪಾರು ಏನೋ ಹೆಣ್ಮಗ ಅಂತ ಸುಮ್ಕಿವ್ನಿ ಆಟೆಯ. ಇಲ್ಲ ಅಂದಿದ್ರೇನೋ? ವಾಟ್ ಯು ಡೂ ಮ್ಯಾನ್? ಐ ಡೂ, ಐ ಸರಿಯಾಗಿ ಡೂ. ಕೋಪ ನೋಡು, ಕೋಪ ಮೂಗಿನ ತುದಿನಲ್ಲೇ ಇರುತ್ತೆ ಯಾವಾಗ ನೋಡೋ. ಇನ್ನೊಂದ್ಸಲ ನೀನ್ ನನ್ನ ಮೇಲೆ ಕೋಪ ಮಾಡ್ಕೊಂಡು ಮುಂದ್ಕೊಂಡು ಕೂತ್ರೆ ಕಚ್ಚಾಕ್ಬಿಡ್ತೀನಿ. ತುಮ್ಕಿರ್ ಪರ ಕಚ್ಚಾಕ್ಬಿಡ್ತಾಳಂತೆ. ಆಮ್ಯಾಕೆ ಇಲ್ಲಿ ಕಚ್ಕಲೆ ಆಗ್ಲಿ, ಆಮೇಲೆ ನಾಳೆ ಪೂಜೆಗೆ ಹೋದಾಗ ಎಲ್ಲರೂ ಕೇಳ್ತಾರೆ ಏನಿದು ಹಿಂಗ್ ಕಲೆ ಆಗಿದ್ದು ಅಂತ. ಸೊಳ್ಳೆ ಕಷ್ಟ ಅಂತ ಹೇಳೋ. ಹೇಳ್ತೀನಿ, ಮಾರಿಗುಡಿನಾಗೆ ಒಂದು ಹೆಣ್ಣು ಸೊಳ್ಳೆ ಐತೆ, ಅದು ಬಂದು ನನ್ ಕಚ್ಚಿದೆ, ಅದಕ್ಕೆ ರಕ್ತ ಎಲ್ಲ ಎಪ್ಕೊಟ್ಟು ಹಿಂಗ್ ಕಲೆ ಆಗೈತೆ ನಾನು ಹೇಳ್ತೀನಿ. ನಂಗೆ ಅವೆಲ್ಲ ಗೊತ್ತಿಲ್ಲ. ಆ ಕಡೆ ಒಚ್ಚರ್ಕೊ ಕೂತು ಕೂತ್ಕೋ. ನೋಡು ಈಗ ನೀನ್ ನನಗೆ ಸಾರಿ ಕೇಳ್ಬೇಕಷ್ಟೆ. ಸಾರಿ ಸಾರಿ ಮೋರಿ ಪಾನಿ ಪೂರಿ. ಸಾರಿ ಕೇಳ್ತೀನಿ ಸಾರಿ. ಹಪ್ಪ ಈಗ ಸಮಾಧಾನ ಆಯ್ತು. ನೋಡು ಮಾವ, ನಾವು ಹೆಣ್ಮಕ್ಳಿಗೆ ಎಷ್ಟು ಸ್ಮೂತ್ ಅಂದ್ರೆ ಮಾವ, ಚಿಕ್ಕ ಸಾರಿ ಕೇಳಿದ ತಕ್ಷಣ ಹಂಗೆ ಕರ್ಕೋಗ್ಬಿಡ್ತೀವಿ. ಸಾರಿ ಕೇಳಿದ್ದಕ್ಕೆ ಥ್ಯಾಂಕ್ ಯು. ಅರೆ ಏನಾಗ್ ಪಾರು ನಿಂಗೆ? ಯಾಕೋ ಇತ್ತೀಚೆಗೆ ಒಳ್ಳೆ ಹೇಳ್ತಿರಾಡ್ತಾರಲ್ಲ ಹಂಗ ಆಡ್ತಿದ್ಯಾ? ಒಳ್ಳೆ ಹೇಳ್ತಿರಾಡ್ದಂಗೆ ಆಡ್ತಿದ್ದೀನ? ನಾನು ಒಳ್ಳೆ ಹೆಂಡ್ತಿ ಅಲ್ವಾ ಹಂಗಾರೆ? ನನ್ನ ಒಳ್ಳೆ ಹೆಂಡ್ತಿ ಅಂತ ನೀನು ಒಪ್ಕೊಂಡಿಲ್ಲ ಅಲ್ಲ? ಮಾಡ್ತೀನಿ ಇರು ನಿನಗೆ. ಓವರಾಗಿ ಆಡ್ಬೇಡ, ಇಲ್ಲ ಎದ್ದು ಬಂದ್ಬಿಡ್ತಾರಷ್ಟೇ. ಹೋಗಿ ಮಲ್ಕೋ. ಆಯ್ತು ಸಾರಿ ಆಯ್ತು. ಗುಡ್ ನೈಟ್ ಮರಿ. ಹೋಗಪ್ಪ ಮಲ್ಕೊಳಪ್ಪ. ಗುಡ್ ನೈಟ್ ಕೋಣ ಮರಿ. ಅಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ರು. ಇದುವರೆಗೂ ಊರಲ್ಲಿ ಯಾರಿಗೂ ಬಾತ್ರೂಮ್ ಕಟ್ಸ್ಕೊಟ್ಟಿಲ್ಲ. ಹಂಗಿದ್ಮೇಲೆ ಸರ್ಕಾರ ಕೊಡೋದನ್ನೆಲ್ಲ ಏನು ಮಾಡ್ತಿದ್ದಾರೆ? ಇರಲಿ, ಎಲ್ಲನೂ ತಿಳ್ಕೊತೀನಿ. ಮೊದಲು ನಾಳೆ ಅಪ್ಪ ಏನು ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋದು ತಿಳ್ಕೊಬೇಕು, ಅದೇ ಮುಖ್ಯ. ಪಾರು ಪಾರು ಓಹ್ ಮೊದಲೇ ನನ್ನ ಎಂಟ್ಲ ಹಾರಾಡ್ತಾಳೆ. ಹಿಂಗ್ ನೋಡ್ಬಿಟ್ರೆ ನನ್ ಬೋದಾಕ್ಬಿಡ್ತಾಳೆ. ಹಲೋ ಎಕ್ಸ್ಕ್ಯೂಸ್ ಮೀ. ಎಸ್ ಸಂಗ್ಲಿಯಾನ ಸ್ಪೀಕಿಂಗ್. ಏನು ಹಂಗೆ ಬಂದು ಹಂಗೆ ಓಡೋಗ್ತಿದ್ದೀರಲ್ಲ? ಇನ್ನೇನ್ ಮಾಡ್ಬೇಕಿತ್ತು ಪಾರು? ಹೆಂಡತಿ ಸೀರೆ ಉಡ್ಕೊಳ್ತಿರುವಾಗ ಗಂಡ ಏನ್ ಮಾಡ್ಬೇಕು? ಆ ಗಂಡ ನಂಗೆ ನಾಚಿಕೆ ಬರ್ತೈತೆ, ನಾನು ಒಯ್ತೀನಿ. ಮಾತು 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 ಮರೆಸ್ಬೇಡ. ನೀನೇ ಹೇಳ್ಬಿಡು ಪಾರು ಏನ್ ಮಾಡ್ಬೇಕು ಅಂತ. ಸೀರೆ ಸೆರ್ಗಿದೆ, ಪಿನ್ ಹಾಕು ಬಾ. ಪಿನ್ನಾನ? ಓ ಪಿನ್ನ ಅಲ್ಲ ಅದು, ಪಿನ್, ಸೇಫ್ಟಿ ಪಿನ್. ಸೇಫ್ಟಿ? ಪಾರು ನೀನ್ ಪರಪರಕ್ಕೆಲ್ಲ ಹೊಡೆದು ಕಳಿಸ್ಬಿಡ್ತೀಯ, ನಿನ್ಗೆ ಯಾಕೆ ಪಾರು ಸೇಫ್ಟಿ? ಅಯ್ಯೋ ನಾನು ಹೇಳಿದ್ದು ಪಿನ್, ಸೇಫ್ಟಿ ಸೇಫ್ಟಿ ಪಿನ್. ಪಿನ್ ಹಾಕು ಬಾ. ಅದಾ ಮನೇಲಿ ಎಲ್ರು ಅವ್ರೆ, ನೀನ್ ಹಾಕೋಬಿಡು ಪಾರು. ಇವಾಗ ಮತ್ ಬೇರೆ ಬರ್ತಿದೆ. ಮೊದ್ಲು ಆಗಿದ್ ಹೊಸ್ತ್ರಲ್ಲಿ ನನ್ ಬಗ್ಗೆ ಮಾತಾಡಿದ್ದೇನೋ, ನನ್ನ ಹೊಗಳಿದ್ದೇನೋ, ನನಗೆ ಕವನ ಬರ್ದಿದ್ದೇನೋ. ಈಗ ನಾನ್ ಬೋರ್ ಆಗ್ಬಿಟ್ನಾ? ಬೋರು ಪಾರು ಏನಿಲ್ಲ. ಪಾರು ಇಲ್ವಾ? ಹಂಗೆ ಹೇಳಿಲ್ಲ ಅಂದ್ರೆ ಬೋರು ಪಾರು ಏನಿಲ್ಲ ಅಂದ್ರೆ ಅದು ಜೋಡಿ ಪದ. ಈಗ ಬೆಟ್ಟ ಗುಡ್ಡ ಸೊಪ್ಪು ಸಾದೆ ಕಡ್ಡಿ ಕಸ ಅನ್ನಲ್ಲೋ ಹಂಗೆ ಬೋರು ಪಾರು. ಪಾರು ನಂಗೆ ಲೇಡೀಸ್ ವಿಷಯದಾಗೆ ಹೆಂಗಿರ್ಬೇಕು ಅಂತ ಗೊತ್ತಾಯ್ಕಿಲ್ಲ ಪಾರು.
ಲೇಡೀಸಾ ಲೇಡೀಸು ನಿನ್ ಲೈಫಲ್ಲಿ ಇರೋದು ಒಬ್ಳೆ ಲೇಡಿ, ಅದು ನಾನೇ. ನೀನ್ ಲೇಡಿ ಅಲ್ಲ, ಮತ್ತೆ ರೌಡಿ. ಮಾತು ತಿರ್ಗಿಸ್ಬೇಡ ನೀನು, ಮುಖ ತಿರ್ಗ್ಸು. ನನ್ನ ಮಾತೆ ಅರ್ಥ ಆಗಿಲ್ಲ ನಿಂಗೆ. ಅಂದ್ರೆ ನಿನ್ ಮಾತು ನನಗೆ ಅರ್ಥ ಆಗಲ್ಲ ಅಂತನಾ? ಅಯ್ಯೋ ಹಂಗಲ್ಲ ಪರೋ. ಅಂದ್ರೆ ಹಂಗೋಲ್ಲ ಹಿಂಗೋಲ್ಲ ಅಂತನ? ನಾನೇನೋ ಹೇಳೋಣ, ನೀನೇನೋ ತಿಳ್ಕೊಳ್ಳೋಣ. ನೀನ್ ಹೇಳಿದಲ್ಲ ನಾನು ತಪ್ಪು ತಿಳ್ಕೊತೀನಿ ಅಂತನಾ? ಪಿನ್ ಹಾಕ್ತೀನಿ ಕೊಡು. ಹಂಗ್ ಬಾತ ಹಾಕು. ಎಲ್ಲ ಕಣ ಇಲ್ಲಿಗೆ ಹಾಕು. ನಂಗೆ ಚುತ್ತೀಯ ಮಾವ. ಮಾವ ಕಳಿಸ್ಕೊಬಿಟ್ಟಿಯಲ್ಲ ಮಾವ ನೀನು. ನಾನು ಮ್ಯಾಕೆ ಬೆಡ್ದಷ್ಟು ಬಿರುತ್ತಿ ಇದ್ರೂ ತಳ್ಕಂಬಳ್ಕ ಮಾತಾಡುತ್ತೆ ಅದು. ರೌಡಿ ಪಾರು. ಬಾಯ್. ತಯಾರಾಗ ಪಾರ, ನಾನು ರಮ್ಯನ್ ಬಿಟ್ಬಿಟ್ಟು ಬರ್ತೀನಿ. ಪರವಾಗಿಲ್ಲ, ಹಾಕೋತೀನಿ, ಹೋಗ್ಬಾ. ಬರ್ತೀನಿ, ಬಿರ್ನೆ ಬರ್ತೀನಿ. ವರ್ಷು ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಸಿಕ್ಕಾಕೊಂತು ಅನ್ನೋ ಹಾಗಾಗಬಾರ್ದು. ಅಪ್ಪಯ್ಯ, ಇವಾಗ ನೀನು ಹೇಳಿರೋ ಯಾವ ಮಾತು ತಪ್ಪಾಕಿ? ನಾನು ನಿನ್ನ ಕಾಲು ಬೆಳ್ಳಕ್ಕೆ ತೋರಿಸಿದ್ರು ನಾನು ಎಲ್ಲ ಕೆಲಸ ಮಾಡಿ ಮುಗ್ಸಕ್ಕಿಲ್ವೇ? ಅದಕ್ಕೆ ಕೆಲವರು ಹೇಳೋದನ್ನು ನಿಮ್ಮನ್ನ ತಂದೆಗೆ ತಕ್ಕ ಮಗ ಅಂತ. ನೋಡಪ್ಪಯ್ಯ, ನೀನು ಕತ್ತಿ ತಗೋಬಾ ಅಂದರೆ ನಾನು ತಲೆನೇ ತಗೋಬರ್ತೀನಿ, ತಲೆನೇ ತಗೋಬಾ ಅಂದರೆ ಇಡೀ ತಲೆಮಾರೇ ತಂದು ಕೊಟ್ಬಿಡ್ತೀನಿ ಅಂಥ ಮಗ ನಾನು. ಅದು ನನಗೂ ಗೊತ್ತು ಕಣೋ. ಆದರೆ ಈಗ ನಾನು ನಿನ್ನ ಕರೆದಿರೋದು ಏನೋ ಮಾಡೋದಕ್ಕಲ್ಲ, ಏನು ಮಾಡಬೇಡ ಅಂತ ಹೇಳೋದಕ್ಕೆ. ಅರ್ಥ ಆಗಿಲ್ಲಪ್ಪಯ್ಯ. ತೊಂಟು ಕುದುರೆಗೆ ಗಂಟು ಲಗಾಮಂತೆ, ಆದರೆ ಲಗಾಮ್ ಹಾಕೋದಕ್ಕೆ ಲಾಯದಲ್ಲಿ ಕುದುರೆ ಇರಬೇಕು ಅಲ್ವಾ? ಕುದುರೆನೇ ಇಲ್ದಂಗೆ ಮಾಡಿ ನನ್ನ ಲಯಕ್ಕೆ ಇಡೀ ಕುದುರೆ ವಂಶನೇ ಕುಣಿಯೋ ಹಾಗೆ ಮಾಡೋಂಥ ಯೋಜನೆ ಹಾಕಿದ್ದೀನಿ ಕಣೋ ಪರ್ಶು. ಗಣಿ, ನಿಮ್ಮ ಮೆಟ್ಟ ತಗೊಂಡು ಪಟ ಅಂತ ಮಕ್ಕದ ಮ್ಯಾಕೆ ನಾ ಕೊಡ್ದ್ಬಿಡಿ, ಹೊಡ್ಸ್ಕೊಬಿಡ್ತೀನಿ. ಆದರೆ ಹಿಂಗೆ ಒಗ್ಟೊಗ್ಟಾಗಿ ಏನು ಹೇಳ್ಬೇಡಿ, ಈ ಹಾಳಾದ ಬುಳ್ಳೆ ಒಳಕ್ಕೆ ಹೋಗಕ್ಕಿಲ್ಲ. ತುಂಬಿ ತುಂಬಿ ಹೋಯ್ದ್ರು ಹಂಬಲ ಹೋಗಲ್ಲ ಅನ್ನೋ ಹಾಗೆ ಆ ಶಿವುಗೆ ಅವನ ತಂಗಿಯರ ಮೇಲಿರೋ ಪ್ರೀತಿ, ಆ ಶಾರದಿಗೆ ಅವಳ ಮಕ್ಕಳ ಮೇಲಿರೋ ಪ್ರೀತಿ, ಅವ್ರಿಗೆಲ್ಲರ ಆಸೆನೂ ನೀರಿನಲ್ಲಿ ಹೋಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪೂಜೆ ದಿವಸ ನೀನು ಪರಶು ಮನೇಲಿರಬೇಡ, ಪೂಜೆ ಮುಗಿಯೋವರೆಗೂ ಬರಬೇಡ. ಆ ಹೊತ್ತಿನಲ್ಲಿ ರತ್ನನಿಗೆ ಮಕ್ಕಳಾಗಲ್ಲ ಅನ್ನೋ ಬೆಂಕಿ ನಾನು ಹಚ್ಚಿ ಅದು ಹೊಗೆ ಆಡ್ತಿರೋವಾಗ ನೀನು ಬರಬೇಕು. ಇವಾಗೇನು ನಾನಲ್ಲಿ ಬಂದರೂ ನನಗೇನು ಗೊತ್ತಿಲ್ಲದಂಗೆ ಇರಬೇಕು. ಎಲ್ಲರ ಮುಂದೆ ಪದೇ ಪದೇ ನನಗೆ ಮಕ್ಕಳು ಕಂಡ್ರೆ ಇಷ್ಟ, ನಂಗೆ ಮಕ್ಕಳು ಕಂಡ್ರೆ ಜೀವ ಅನ್ನಂಗೆ ಮಾಡಬೇಕು ಅಲ್ವೇನಪ್ಪಯ್ಯ? ನಿಮ್ಮಪ್ಪ ನಾಣೆಗೂ ಸತ್ಯ ಕಣೋ ಪರಶು.